ಓಕೆ, ಬಿಜಾಪುರದ ಚೌ ಚೌ ಕಾಮಿಡಿ ನೋಡಿದ್ರೆ ಇವಾಗ ಅದೇ ಬಿಜಾಪುರದ ನಮ್ಮ ಕೋಳಿ ಮನೋಜ್ ಅವ್ರ ಮಾತು ಕೇಳಿ. ಬಿಜಾಪುರದ ಜೋಳದ ರೊಟ್ಟಿ ಮೊಸರು ಚಟ್ನಿ ಅಷ್ಟೇ ಸಖತ್ತಾಗಿರುತ್ತೆ ಮ್ಯಾನ್ ಅವರ ಮಾತು. ಓಕೆ, ಕೋಳಿ ಬರ್ತಿದ್ದಾರೆ ಇವಾಗ, ಕೇಳಿ ಶುರು ಮಾಡಿ ನಿಮ್ಮ ಕಾಮಿಡಿ ಮೋಡಿನ. ಓಕೆ, ಸುವರ್ಣ ನ್ಯೂಸ್ 24x7 ಚಾನಲ್ಗೆ ಬಿಜಾಪುರದ ಕೊಕ್ಕೋ ಕೋಳಿ ಮಾಡುವ ಅನೇಕ ನಮಸ್ಕಾರ. ಸ್ನೇಹಿತರೆ, ಇಲ್ಲಿವರೆಗೆ ಪ್ರಶಾಂತ್ ಚೌಧರಿ ಅವರು ಮಾತಾಡಿದ್ರು, ನಮ್ಮ ವೈಜನಾಥ್ ಸಜ್ಜನ್ ಶೆಟ್ಟಿ ಅವರು ಮಾತಾಡಿದ್ರು. ನಾನು ಕೂಡ ಒಂದಿಷ್ಟು ಮಾತಾಡ್ತೀನಿ, ಯಾಕಂದ್ರೆ ನಮ್ಮ ಒಂದು ಪೀರಿಯಡ್ ಭಾಳ ಕಡಿಮೆ ಇರ್ತದೆ. ನಮ್ಮ ನೋಡಿದ್ರೆ ನೀವು ಅನ್ಕೋಬೋದು ನಾವು ಹೆಂಗಿದ್ದೀವಿ ಅಂತ ಅನ್ನೋದು. ಹೆಂಗಪ್ಪ ಅಂತಂದ್ರೆ ನಾನೊಂದಿಷ್ಟು ವ್ಯತ್ಯಾಸಗಳನ್ನ ಹೇಳ್ತೀನಿ. ಬೆಂಗಳೂರಿಗೂ ಮತ್ತು ನಮ್ಮ ಬಿಜಾಪುರಕ್ಕೆ ಇರುವಂಥ ವ್ಯತ್ಯಾಸಗಳೇನು, ಹೆಂಗೆ ನಮ್ಮ ಪ್ರಶಾಂತ್ ಚೌಧರಿ ಅವರಿಗೂ ನಮಗಿರುವಂಥ ವ್ಯತ್ಯಾಸಗಳು ಗೊತ್ತದ ನಿಮಗೆ. ಅವ್ರು ನೋಡಿದ್ರೆ ಬ್ಯಾರೆಲ್ ಅಳತಿ ಅದಾರ, ನಾನು ನೋಡಿದ್ರೆ ಪೈಪ್ ಅಳತಿ ಇದ್ದೀನಿ. ಭಾಳ ಚಂದ ಐತ್ರಿ. ನಾನು ಇಷ್ಟೊಂದು ಓದಿದ್ದೀನಲ್ಲ, ಒಂದು ಸಲ ಸಮಸ್ಯೆ ಆಗ್ಬಿಡ್ತು. ಪ್ರಶಾಂತ್ ಚೌಧರಿ ಅವರು ನಮ್ಮೊಂದು ಪಿಕ್ಚರ್ ಕರ್ಕೊಂಡು ಹೋಗಿದ್ರು. ಪಿಕ್ಚರ್ ನೋಡೋಕೆ ಟಾಕೀಸ್ನ ಕೂತೀವಿ, ಹಿಂದೆ ಕೂತೊಬ್ಬ ವ್ಯಕ್ತಿ ಇದ್ದ. ಓ ಅಣ್ಣ ತಲೆ ತೆಗಿಯಪ್ಪ, ತಲೆ ತೆಗಿ ಅಂದ. ಯಾಕೆ ರೀ ತಂದ, ಪಿಕ್ಚರ್ ನೋಡೋಕೆ ಬಂದಿದೆ, ನೀನು ತಲೆ ನೋಡೋಕೆ ಬಂದಿದ್ದೇವೆ, ತಲೆ ತೆಗಿ ತಂದ. ಹೈಟ್ ಇದ್ರು ಒಂದು ಪ್ರಾಬ್ಲಮ್, ಬಸ್ನ ಹೋಗಿ ಕೂತೆ, ಬಸ್ನ ಕೂತ್ರು ಮುಂದಿನ ಸೀಟಿನ ಹೋತಾನ. ಓ ಅಪ್ಪ ಕಾಲು ತೆಗಿ, ಕಾಲ ಯಾಕೆ ರೀ ತಂದ, ಕಾಲು ಹತ್ಲಿರ್ತಾವ, ಕಾಲು ತೆಗಿ. ನಾವು ಕಾಲು ಎಕಡೆ ತೆಗೆದಿರಲಿ, ತಲೆ ಎಕಡೆ ತೆಗೆದಿರಲಿ, ಭಾಳ ವಿಚಿತ್ರ. ನಾನು ಈ ವ್ಯತ್ಯಾಸಗಳ ಬಗ್ಗೆ ಮಾತಾಡ್ತಿದ್ದೆ. ಬಿಜಾಪುರ ಮತ್ತು ನಮ್ಮ ಬೆಂಗಳೂರಿಗೆ ಹೆಂಗೆ ವ್ಯತ್ಯಾಸ ಅದಪ್ಪ ಅಂತಂದ್ರೆ, ಬೆಂಗಳೂರನ್ನ ನೋಡ್ರಿ, ಬಸ್ ಯಾರಿಗೆ ನಿಂದಿರೋದಿಲ್ಲ. ಹತ್ತಬೇಕಾದ್ರೆ ಅವಸರಲ್ಲಿ ಹತ್ತಬೇಕು, ಇಳಿಬೇಕಾದ್ರೆ ಅವಸರಲ್ಲಿ ಇಳಿಬೇಕು. ಆದರೆ ನಮ್ಮ ಬಿಜಾಪುರನ ಹಂಗಲ್ಲ. ಬಸ್ ಎಲ್ಲಿಗೆ ಹೊಂಟಿರ್ತದ, ಡ್ರೈವರ್ ಯಾವ ಕಡೆ ಓದಿರ್ತಿರ್ತಾನೆ. ಒಂದು ಸಲ ಬಿಜಾಪುರ ನಿಂತು ಬದಲಿರ್ತದ ಕಂಡಕ್ಟರು, ನಡ್ರಿ ಬಾಗಲಕೋಟೆ, ನಡ್ರಿ ಬಾಗಲಕೋಟೆ, ನಡ್ರಿ ಬಾಗಲಕೋಟ್ರಿ ಅಂತಂದ. ನಾನು ಅಣ್ಣವ್ರ ಬಾಗಲಕೋಟೆ ಹೋತೇನು, ಬಾಗಲಕೋಟೆ ಹೋಗ್ತವಪ್ಪ, ಏರತ್ತಂದ. ನಾನು ಬೋರ್ಡ್ ನೋಡಿದೆ, ಅಲ್ರಿ ಮುತ್ತ ಬೋರ್ಡ್ ಬೀದರ್ದಲ್ಲ ತಮ್ಮ, ನೀ ಬೋರ್ಡ್ನ ಕೂತ್ ಹೋತೇನು ಬಸ್ನ ಕೂತ್ ಹೋತೆ ಅಂದ. ನೀವು ಬೋರ್ಡ್ ಬೆಂಗಳೂರು ಹಾಕಿದ್ರು ನಾ ಬಾಗಲಕೋಟೆಗೆ ಹೋಗ್ತೀನಿ ರೀ ತಂದು. ಹೋಗಿ ಬಸ್ನ ಹೋಗಿ ಕೂತೆ, ಮಗ್ಳೊಬ್ಬ ಕಾಕ ಇದ್ದ. ಕಾಕರ ನೀವು ಬಾಗಲಕೋಟೆ ಏನ್ರಿ, ಇಲ್ಲ ತಮ್ಮ ನಾ ಬೀದರ್ ತಂದವ. ಇನ್ನೊಬ್ಬ ಕಡೆ ಇನ್ನೊಬ್ಬ ಕಾಕ ಇದ್ದ. ಕಾಕರ ನೀವ್ರಿ ತಂದ, ನಾ ಬಾಗಲಕೋಟ. ಸಿಟ್ಟು ಬಂದ್ಬಿಡ್ತು ನನಗೆ. ಡ್ರೈವರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ, ಅಲ್ರಿ ಡ್ರೈವರ್ ಸಾಹೇಬ್ರ, ಬಾಗಲಕೋಟೆ ಒಳಗೆ ಹಾಕ್ಲಿಕತ್ತೀರಿ, ಬೀದರ್ ಒಳಗೆ ಹಾಕ್ಲಿಕತ್ತೀರಿ, ಇದೇನ್ರಿ ಅನ್ಯಾಯ ಯಾವ ತಂದಮ್ಮ. ಏಯ್ ತಮ್ಮ ಸುಮ್ಕೊಂಡ್ರು ಅಂದವ. ಬಸ್ ಬಿಡಕ್ರೆ ಪ್ಯಾಸೆಂಜರ್ ಎಣಿಸ್ತೇವು, ಯಾಕಡೆ ಜಾಸ್ತಿ ಆತರ ಆ ಕಡೆ ಬಿಟ್ಟು ಬಿಡ್ತೇವ. ಭಾಳ ವ್ಯತ್ಯಾಸ ನೋಡ್ರಿ. ಮನುಷ್ಯ ಮತ್ತು ಒಂಟಿ ನಡುವೆ ಎಷ್ಟು ವ್ಯತ್ಯಾಸ ನೋಡ್ರಿ. ಒಂಟಿ 8 ದಿವಸ ನೀರು ಅನ್ನ ನೀರಿಂದ ಕೆಲಸ ಮಾಡ್ತದ. ಮನುಷ್ಯ 8 ದಿವಸ ಕೆಲಸ ಇರ್ಲಿಕ್ಕಂದ್ರೆ ಅನ್ನ ನೀರು ಮಾಡ್ತಾನ. ಇಂಥ ಒಂದು ವ್ಯತ್ಯಾಸ ಎಲ್ಲಿ ನೋಡ್ತೀವಪ್ಪ ಅಂತಂದ್ರೆ, ಫಾರಿನ್ ಹುಡುಗಿಗೂ ನಮ್ಮ ಇಂಡಿಯಾ ಹುಡುಗಿಗೆ ನೋಡ್ತೀವಿ. ಫಾರಿನ್ ಹುಡುಗಿಗೆ ಅಕಸ್ಮಾತ್ ಯಾರಾದರೂ ಒಂದು ಗುಲಾಬಿ ಹೂ ಹೋಗಿರಿ, ಪಟ್ಟತ್ತ ಆಕಿ ಬಡಿತಪ್ಪ ಅಂತ ಏನು ಮಾಡ್ತಾಳ, ಯು ನಾಟಿ ಬಾಯ್, ಐ ಲವ್ ಯು ಅಂತ. ಅದೇ ನಮ್ಮ ಇಂಡಿಯಾದಾಗ ಬಂದು ಕಿಶನ್ ಒಂದು ಹುಡುಗಿಗೆ ನೀವು ಗುಲಾಬಿ ಹೂ ಹೋಗಿರಿ, ಕೇಳಬಾರ್ದು ಆಕಿನ ಬಾಯ ಪುರಾಣ. ಅವು ನನ್ನ ಆಂಟಿ ಮನೆ ಯಾಕ ತೆಗಿಲ್ಲ ನಿನಗೆ. ಫಾರಿನ್ ಹೆಂಡ್ತಿ ನೋಡಿ ಹೆಂಗೆ ಮಾಡ್ತಿರ್ತಾರ, ಗಂಡ ಆಫೀಸಿಂದ ಮನೆಗೆ ಬಂತಪ್ಪ ಅಂತಂದ್ರೆ, ಹಾಯ್ ಡಾರ್ಲಿಂಗ್ ಈಗ ಬಂದ್ರ, ಕಾಫಿ ಮಾಡಿಕೊಡ್ಲ ಇಲ್ಲ ಜ್ಯೂಸ್ ಮಾಡಿಕೊಡ್ಲ ಅಂತ ಕೇಳ್ತಾಳ. ನಮ್ಮ ಹೆಂಡ್ರದ ಮನ್ಯಾಗ ಕೆಲಸ ಮಾಡಿ ಬಂದು ಕಿಶಂದ್ರೆ, ಒಂದು ಗ್ಲಾಸ್ ನೀರು ತೊಂಬ್ರ, ಪಾಲ್ ಕುಂಡಿ ತೊಳಿಗಿತ್ತೀನ್ರಿ. ರೈತರಿಗೆ ಮಳೆ ಬೆಳೆ ಚಿಂತೆ, ರಾಜಕೀಯ ಮಾಡೋರಿಗೆ ಬರೀ ಕುರ್ಚಿ ಚಿಂತೆ, ನಾನ್ ಸೆನ್ಸ್ ಕೂಲಿ ಮಾಡೋನಿಗೆ ಒಪ್ಪತ್ತು ಊಟದ ಕೆಲಸ ಹುಡ್ಕೋ ಚಿಂತೆ. ಹಿಂಗೆ ಜಗತ್ತಿನಲ್ಲೇ ಎಲ್ರಿಗೂ ಅವ್ರವ್ರ ಚಿಂತೆ ಇರುತ್ತೆ ಮ್ಯಾನ್, ಅವ್ರವ್ರ ಚಿಂತೆ ಇರುತ್ತೆ. ಕೆರ್ಕೊಳಕೋ ಪುರ್ಸತ್ತಿರಲ್ಲ. ಏನು ಮಾಡೋದ ಮ್ಯಾನ್, ಏನು ಮಾಡೋದ. ಲೈಫ್ ಅಂದಮೇಲೆ ಇದೆಲ್ಲ ಇದ್ದದ್ದೇ. ಸದ್ಯಕ್ಕೆ ಅದನ್ನೆಲ್ಲ ಬಿಟ್ಟಾಕಿ ಮ್ಯಾನ್, ನಿಮ್ಮ ತಲೆಯಿಂದ ತೆಗೆದಾಕಿ ಮತ್ತೊಂದು ಪುಟಾಣಿ ಬ್ರೇಕ್ ತಗೊಳ್ಳಿ. ನೀವು ಬೇಕಿದ್ರೆ ಊಟಕ್ಕೆ ತಟ್ಟೆನೆಲ್ಲ ರೆಡಿ ಮಾಡ್ಕೊಳ್ಳಿ. ಅಷ್ಟಲ್ಲಿ ನಾನು ಬಂದ್ಬಿಡ್ತೀನಿ ಕೈ ತೊಳ್ಕೊಂಡು. ಓಕೆ ರೈಟ್.